ಕಡಿಮೆ ಶಕ್ತಿಯನ್ನು ಬಳಸಿ ಹೆಚ್ಚು ಕೆಲಸವನ್ನು ಮಾಡುವಂಥದ್ದು ಅಥವಾ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು. ಇವೆಲ್ಲದರ ಉದ್ದೇಶ ಏನು? ನಾವು ಆನಂದವಾಗಿರಬೇಕು ಅಂತಲ್ವಾ? ಸೊ ಈ ಆನಂದವಾಗಿರುವಂತಹ ವ್ಯಕ್ತಿ ಜೀವನ ಇರೋದೇ ಆನಂದವಾಗಿರೋದಕ್ಕೆ. ಆನಂದವನ್ನು ನಾವು ಒಬ್ಬೊಬ್ಬರು ದುಡ್ಡಲ್ಲಿ ಹುಡುಕ್ತೀವಿ, ಒಬ್ಬರು ಊಟದಲ್ಲಿ ಹುಡುಕ್ತಾರೆ, ಒಬ್ಬರು ಬಟ್ಟೆಯಲ್ಲಿ ಹುಡುಕ್ತಾರೆ, ಒಬ್ಬರು ಪ್ರಯಾಣ ಮಾಡ್ತಾರೆ, ಒಬ್ಬರು ಇನ್ನೇನೋ. ಇಲ್ಲಿ ಮಾಡಬೇಡಿ ಅಂತ ಅಂದರೆ ಎಕ್ಸಾಂಪಲ್ ಡಯಾಬಿಟಿಸ್ ಬಂತು, ಇನ್ನು ಸಿಹಿ ತಿನ್ನೋಕ್ಕಾಗತ್ತಾ? ನಾಲ್ಗೆಯಿಂದ ಎಂಜಾಯ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಇದು ಮಿತಿ ತಪ್ಪಿ ಈ ಎಂಜಾಯ್ಮೆಂಟ್ ಮಾಡೋವಂಥ ವ್ಯಕ್ತಿನೇ ತೆಗೆದಾಕಿಬಿಡ್ತದೆ. ಸೊ ಈ ವಿಷಯದಲ್ಲಿ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಮಾನವ ಈ ಜಗತ್ತಿನ ವಿಶೇಷ ಜೀವಿ. ಆತ ಎರಡು ವಿಧಾನಕ್ಕೆ ಬಹಳ ಎಕ್ಸ್ಪೋಸ್ ಆಗ್ತಾನೆ. ನಾವೆಲ್ಲ ಹಾಗಾಗಿಯೇ ಇಲ್ಲಿವರೆಗೂ ಬಂದಿರೋದು. ಏನು? ಕಡಿಮೆ ಸಮಯದಲ್ಲಿ ಕಡಿಮೆ ಶಕ್ತಿಯನ್ನು ಬಳಸಿ ಹೆಚ್ಚು ಕೆಲಸವನ್ನು ಮಾಡುವಂಥದ್ದು ಅಥವಾ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು. ಇದು ಮನುಷ್ಯನಿಗೆ ಮಾತ್ರ ಮಾಡುವಂಥದ್ದು. ಇನ್ಯಾವುದೇ ಜೀವಿಗಳು, ಯಾವುದೇ ಪ್ರಾಣಿಗಳು ಇದನ್ನು ಮಾಡಲ್ಲ. ಕಡಿಮೆ ಸಮಯ, ಕಡಿಮೆ ಶಕ್ತಿ, ಹೆಚ್ಚು ಫಲಿತಾಂಶ, ಇದು ಬೇಸಿಕ್. ಇದೆಲ್ಲ ಅಂದರೆ ಆದಿಮಾನವನಿಂದ ಹಿಡಿದು ಇವತ್ತು ನಾವೇನಿದ್ದೀವೋ ಇಲ್ಲಿವರೆಗೂ ನಾವು ಈ ಪ್ರಿನ್ಸಿಪಲ್ಸ್ನ ಅಳವಡಿಸ್ಕೊಂಡು ಬಂದಿದ್ದೀವಿ, ಹೌದಲ್ವಾ? ಆ ಚಕ್ರ ಕಂಡು ಹಿಡಿದಿದ್ದು ಯಾಕೆ? ನಾವು ಒಂದು ಅರ್ಧ ಗಂಟೆ ಬೇಕಿತ್ತು ಒಂದಷ್ಟು ದೂರ ಹೋಗಲಿಕ್ಕೆ. ಚಕ್ರ ಕಂಡು ಹಿಡಿದು ಅದೇನೋ ಮಾಡ್ದೆ, 5 ನಿಮಿಷಕ್ಕೆ ಹೋದ್ವಿ. ಮುಂದೆ ಆ ಚಕ್ರ ಎಲ್ಲಿವರೆಗೂ ಬಂತು? ಈಗ ವಿಮಾನ, ರಾಕೆಟ್ವರೆಗೂ ಬಂದಿದೆ, ಹೌದಾ? ಇನ್ನು ಇಂಡಿವಿಜುವಲ್ ದ್ರೋಣ ಥರ ಬರ್ತಾ ಹೋಗ್ತದೆ. ಸೊ ಇವೆಲ್ಲವೂ ಏನು ಅಂದರೆ ಆ ವೇಗವನ್ನು ಸ್ವಲ್ಪ ಸಮಯದಲ್ಲಿ ಮಾಡ್ಕೊಳ್ಳೋದಂತ. ಸೊ ಚಕ್ರ ಕಂಡು ಹಿಡ್ದ, ತಾನೇ ಸೈಕಲ್ ತುಳಿದು ಹೋಗ್ತಾ ಇದ್ದ ಒಬ್ಬ ಮನುಷ್ಯ ಹೋಗ್ಬೋದಾಗಿತ್ತು. ಈಗ ಇಂಜಿನನ್ನು ಕಂಡುಕೊಂಡ, ಅಂದರೆ ಸ್ವಲ್ಪ ಶಕ್ತಿಯನ್ನು ಬಳಸಿ ಇನ್ಯಾರ ಶಕ್ತಿನೂ ಬಳಸದೆ ಒಬ್ಬ ಡ್ರೈವರ್ ಕೂತ್ಕೊಂಡ್ರು 50 ಜನರನ್ನು ಕರ್ಕೊಂಡು ಹೋಗುವಂಥದ್ದು ಒಂದು ಬಸ್ ಕಂಡು ಹಿಡ್ದ. ಸೊ ಏನಿದು ವಿಕಾಸ? ಏನಂದರೆ ಕಡಿಮೆ ಸಮಯ, ಕಡಿಮೆ ಶಕ್ತಿ, ಹೆಚ್ಚು ಫಲಿತಾಂಶ. 50 ಜನರನ್ನು ಕರ್ಕೊಂಡು ಹೋಗೋದು. ಒಬ್ಬನೇ ಹೋಗ್ತಿದ್ದ ಮೊದಲು, ಶರೀರಕ್ಕೆ ಶ್ರಮವನ್ನು ತುಳಿದು ಸೈಕಲ್ನ. ಸೊ ಮೊದಲು ನಡ್ಕೊಂಡು ಹೋಗ್ತಿದ್ದೆ, ಇನ್ನೂ ಸ್ವಲ್ಪ ಶ್ರಮ ಜಾಸ್ತಿ ಇತ್ತು. ಸೈಕಲ್ ಬಂತು, ಇನ್ನು ವೆಹಿಕಲ್ ಬಂತು. ಸೊ ಈ ವಿಕಾಸ ಹೇಗಾಗ್ತದೆ ಮನುಷ್ಯನಲ್ಲಿ ಅಂದರೆ, ಸೊ ಇದು ಈ ಹೊರಗಡೆ ಇಂಜಿನಿಯರಿಂಗ್ ಅಂದರೆ ಹೊರಗಡೆ ಬೇಕಾದಂಥ ವಿಕಾಸ. ಈಗ ನೋಡಿ, ಒಬ್ಬ ವ್ಯಕ್ತಿ ಮೊದಲಾಗಿದ್ದರೆ ಈ ಇಂಟರ್ನೆಟ್ಟು ಅಥವಾ ಟಿ ವಿ ಇಲ್ಲದೇ ಇರೋ ಜಮಾನ ಆಗಿದ್ದರೆ, ಈಗ ನಾನು ಯಾರೋ ಕರೆಸ್ಬೇಕಿತ್ತು, ನಾನು ಕೂತ್ಕೋಬೇಕಿತ್ತು, ಒಂದು 100,000 ಜನ ಬಂದು ಸೇರಬೇಕಿತ್ತು ಒಂದು ಕಡೆಗೆ, ಅಲ್ಲಿ ಏನೋ ಉಪನ್ಯಾಸ ಕೊಡೋದಿತ್ತು. ಸೊ ಹೀಗೆ ನಡೀತಾ ಇದ್ದದ್ದು ಕೆಲಸ ಇದು ಅಲ್ವಾ? ಈಗ ನೋಡಿ ಹೇಗಿದೆ, ಇಲ್ಲೆಲ್ಲೋ ಕೂತಿದ್ದೀನಿ, ನೀವು ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿ ಕೂತಿದ್ದೀರಾ, ಯಾವುದೋ ಪ್ರಪಂಚದ ಯಾವುದೋ ದೇಶದಲ್ಲಿ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಸೊ ಇದೇನಿದು? ಕಡಿಮೆ ಸಮಯ, ಕಡಿಮೆ ವ್ಯಕ್ತಿ, ಕಡಿಮೆ ಶಕ್ತಿಯನ್ನು ಬಳಸಿ ಜಗತ್ತಿನ ಮೂಲೆ ಮುಟ್ಟೋದು, ಹೌದಲ್ವಾ? ಸೊ ಇದು ವಿಕಾಸ. ಹೊರಗಡೆ ಏನಾಗ್ತಾ ಇದೆಯೋ ಇದನ್ನು ಒಪ್ಕೊಳ್ಳೋಂಥದ್ದೇ, ಮಾಡಬೇಕು. ಎಲ್ಲಿ ಆಗಬಾರ್ದು? ಈಗ ಬರೋಣ. ಎಲ್ಲಿ ಆಗಬಾರ್ದು, ಎಲ್ಲಿ ಧಾವಂತ ಇಲ್ಲ, ಎಲ್ಲಿ ಶಾರ್ಟ್ಕಟ್ ಇಲ್ಲ, ಎಲ್ಲಿ ಸ್ಪೀಡ್ ಇಲ್ಲ ಅನ್ನೋಂಥದ್ದು ಇದೆಯೋ ಅಲ್ಲಿ ಅದನ್ನು ಹಾಗೆ ಇಡಬೇಕಾಗಿತ್ತು. ಇಟ್ಟಿಲ್ಲ, ತೊಂದರೆಗೊಳಪಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು? ಇವೆಲ್ಲದ್ರ ಜೊತೆಗೆ ಈಗೇನು ಹೇಳಿದ್ನಲ್ಲ, ಸ್ಪೀಡಾಗಿ ಆಗಬೇಕು ಕೆಲಸ, ಸ್ವಲ್ಪ ಶಕ್ತಿನ ಬಳಸಬೇಕು, ಹೆಚ್ಚು ಫಲಿತಾಂಶ, ರಿಸಲ್ಟ್ ಹೆಚ್ಚು ಬರಬೇಕು. ಇವೆಲ್ಲದರ ಉದ್ದೇಶ ಏನು? ನಾವು ಆನಂದವಾಗಿರಬೇಕು ಅಂತಲ್ವಾ? ಸೊ ಈ ಆನಂದವಾಗಿರುವಂತಹ ವ್ಯಕ್ತಿ ತಾಯಿ ಹೊಟ್ಟೆಯಲ್ಲಿ ಸ್ಟಾರ್ಟ್ ಆದರೆ 9 ತಿಂಗಳು ಬರಬೇಕಪ್ಪ, ನನಗೆ 6 ತಿಂಗಳಿಗೆ ಬೇಕು ಅಂದರೆ ಏನಾಗ್ಬೋದು? ಸೊ ಈ ಧಾವಂತ ಎಲ್ಲಿಲ್ಲ ಅಂದರೆ ನಮ್ಮ ಆರೋಗ್ಯದ ವಿಷಯದಲ್ಲಿ ಇಲ್ಲ. ಆರೋಗ್ಯಕ್ಕೆ ಸ್ಪೀಡ್ ಇಲ್ಲ, ಆರೋಗ್ಯಕ್ಕೆ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಮಾಡೋಂಗೇ ಇಲ್ಲ. ಶಾರ್ಟ್ಕಟ್ಟನ್ನು ಬೇರೆ ಬೇರೆ ವಿಷಯದಲ್ಲಿ ಮಾಡ್ಬೋದು. ನಾನು ಇಲ್ಲಿಂದ ನಡ್ಕೊಂಡು ಡೆಲ್ಲಿ ಮುಟ್ಬೋದು, ಬಸ್ಗೆ ಹೋಗ್ಬೋದು, ಟ್ರೈನ್ಗೆ ಹೋಗ್ಬೋದು, ಫ್ಲೈಟ್ಗೆ ಹೋಗಿ ಇನ್ನೂ ಫಾಸ್ಟಾಗಿ ಮುಟ್ಬೋದು. ಆದರೆ ಆರೋಗ್ಯದ ವಿಷಯದಲ್ಲಿ ಈ ಧಾವಂತ ಇಲ್ಲವೇ ಇಲ್ಲ. ಇದು ಬಯಾಲಜಿ. ಇದು ಹೀಗೇ ನಡಿಬೇಕು. ಪ್ರಕೃತಿನೇ ಅದನ್ನು ವಿಕಾಸ ಮಾಡ್ತಾ 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 ಹೋಗಬೇಕೇ ಹೊರತು, ಕೃತಯುಗದಲ್ಲಿ 400 ವರ್ಷ ಆಯುಷ್ಯ ಇತ್ತು, ಕಲಿಯುಗದಲ್ಲಿ 100 ವರ್ಷಕ್ಕೆ ಬಂದಿದೆ. ಸೊ ಹೀಗೆ ಪ್ರಕೃತಿ ದತ್ತವಾಗಿ ಅದು ಬದಲಾವಣೆ ಮಾಡ್ಕೊಂಡು ಹೋಗಬೇಕೇ ಹೊರತು ನಾವು ಅದನ್ನು ಧಾವಂತಕ್ಕೆ ಬೇಗ ಮಾಡೋಕ್ಕಾಗಲ್ಲ. ಸೊ ವೆರಿ ಇಂಪಾರ್ಟೆಂಟ್,
ಇವತ್ತಿನ ಈ ಟಾಪಿಕ್ಕಿನ ಉದ್ದೇಶವೇ ಏನು ಅಂದರೆ ಆರೋಗ್ಯಕ್ಕೆ ಶಾರ್ಟ್ಕಟ್ ಇಲ್ಲ, ಅದು ನೇರ ಇದೆ, ಸಮಯವನ್ನು ತಗೊಳ್ತದೆ. ನೀವು ನನಗೆ ಜ್ವರ ಬಂತು ಸಮಯ ತೊಗೊಳ್ತದೆ ಅಂತ ಬಿಡಬೇಕಾ? ಒಂದು ಇಂಜೆಕ್ಷನ್ ಮಾಡಿಕೊಂಡು ಅಥವಾ ಮಾತ್ರೆ ತೊಗೊಂಡು ಆ್ಯಂಟಿಬಯೋಟಿಕ್ ತಂದು ಹೋಗಿಸ್ಕೋಬೇಕಾ? ಹೌದು, ಅದನ್ನು ಹೋಗಿಸ್ಕೋಬೇಕು. ಅದು ಕೂಡ ಧಾವಂತದಲ್ಲಿ ನಡೆಯಲ್ಲ. ಈಗ ಇಲ್ಲಿ ಮಾತ್ರೆ ಹಾಕ್ಕೊಂಡೆ ಜ್ವರ ಆರಾಮಾಯಿತು ಓಡೋದಂತಿಲ್ಲ. ಅವಷ್ಟು ಸಾಯಬೇಕು ಬ್ಯಾಕ್ಟೀರಿಯಾಗಳು, ಇದಕ್ಕೊಂದು ಸ್ವಲ್ಪ ಶಕ್ತಿ ಬರಬೇಕು, ವಾಪಸ್ ನಾರ್ಮಲ್ ಆಗೋಕ್ಕೆ ಒಂದು ವಾರ ಎಲ್ಲ ಟೈಮ್ ಬೇಕದು. ನೋಡೋಕ್ಕೆ ಜ್ವರ ಹೋಗ್ತದೆ ಅಷ್ಟೇ, ಬಿಟ್ಟರೆ ಅದು ಹುಷಾರಾಗೋದಕ್ಕೆ ಸಮಯ ಬೇಕು, ಅದರದ್ದೇ ಆದ ಸಮಯ ಇರ್ತದೆ. ಸೊ ಲಿಗಮೆಂಟ್ ಏನೋ ಟಿಯರ್ ಆಯಿತು, 6 ವಾರ ಬೇಕು, ಅದರದ್ದೇ ಆದ ಸಮಯ ಬೇಕು. ಮೂಳೆ ಮುರಿದೋಯ್ತು, ರೆಸ್ಟ್ ಬೇಕು ಅದಕ್ಕೆ, ಅದರದ್ದೇ ಆದ ಸಮಯ ಬೇಕು. ಸೊ ಧಾವಂತ ಇಲ್ಲ ಇದಕ್ಕೆ. ಸೊ ನಾವು ಈ ವಿಷಯದಲ್ಲಿ ಶಾರ್ಟ್ಕಟ್ ಇಲ್ಲವೇ ಇಲ್ಲ. ಹಾಗಾದರೆ ಏನನ್ನು ಮಾಡಬಾರ್ದು? ನಾನು ಹೇಳ್ತಾ ಇರ್ತೀನಿ, ಜೀವನ ಇರೋದೇ ಆನಂದವಾಗಿರೋದಕ್ಕೆ. ಆನಂದವನ್ನು ನಾವು ಒಬ್ಬೊಬ್ಬರು ದುಡ್ಡಲ್ಲಿ ಹುಡುಕ್ತೀವಿ, ಒಬ್ಬರು ಊಟದಲ್ಲಿ ಹುಡುಕ್ತಾರೆ, ಒಬ್ಬರು ಬಟ್ಟೆಯಲ್ಲಿ ಹುಡುಕ್ತಾರೆ, ಒಬ್ಬರು ಪ್ರಯಾಣ ಮಾಡ್ತಾರೆ, ಒಬ್ಬರು ಇನ್ನೇನೋ ಹೆಸರು ಕೀರ್ತಿ ಗಳಿಸೋದಕ್ಕೆ. ಯಾವುದೋ ಅವ್ರವ್ರ ಆನಂದ ಅವ್ರಿಗೆ, ಅದ್ರಿಗೇನು ದೋಷ ತಪ್ಪು ಅಂತಲ್ಲ. ಇನ್ನೊಬ್ಬರನ್ನ ಹಾನಿ ಮಾಡಬಾರ್ದು ಅಷ್ಟೇ. ನನಗೆ ದುಡ್ಡು ಬೇಕು ಅಂತ ಅವನು ಯಾರೋ ಒಂದು ಕಿತ್ಕೋಬಾರ್ದು ಅನ್ನೋದು ಬಿಟ್ಟರೆ ಯಾವುದು ತಪ್ಪು ಒಪ್ಪು ಅಂತೇನಿಲ್ಲ. ಆದರೆ ಈ ಎಂಜಾಯ್ಮೆಂಟ್ ಅಂತೇನಿದೆಯೋ, ಆನಂದ ಅಂತೇನಿದೆಯೋ, ಅದನ್ನು ಇಲ್ಲಿ ಮಾಡಬೇಡಿ ಅಂತ. ಇಲ್ಲಿ ಮಾಡಬೇಡಿ ಅಂತ ಅಂದರೆ ನಾಲ್ಗೆಯಿಂದ ಎಂಜಾಯ್ಮೆಂಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದರೆ ಇದು ಮಿತಿ ತಪ್ಪಿ ಈ ಎಂಜಾಯ್ಮೆಂಟ್ ಮಾಡೋವಂಥ ವ್ಯಕ್ತಿನೇ ತೆಗೆದಾಕಿಬಿಡ್ತದೆ. ಈಗ ತಿನ್ನೋದು ಇಷ್ಟ, ರುಚಿದ್ದು ಯಾವುದೋ ಒಂದು ರುಚಿ ಇದೆ, ಅದನ್ನು ತಿಂತಾನೆ ಹೋದರೆ ಯಾವುದೋ ಒಂದು ಕಾಯಿಲೆ ಬಂತು. ಎಕ್ಸಾಂಪಲ್ ಡಯಾಬಿಟಿಸ್ ಬಂತಪ್ಪ, ಇನ್ನು ಸಿಹಿ ತಿನ್ನೋಕ್ಕಾಗತ್ತಾ? ಸ್ಟ್ರಾಂಗ್ ಡಯಾಬಿಟಿಸ್ ಬಂತು, ಸಿಹಿ ತಿನ್ನೋಕ್ಕಾಗತ್ತಾ? ಮುಗಿದೋಯ್ತಲ್ಲ ಅದ್ರ ಕತೆ. ನಿನ್ನ ಹತ್ರ ಒಂದು ಕ್ವಿಂಟಲ್ ಸಿಹಿ ಇದ್ರೆ ತಿನ್ನೋಕ್ಕಾಗಲ್ಲ. ಸೊ ಎಂಜಾಯ್ಮೆಂಟ್ ಮಾಡಿದೆ ಅಂದರೆ, ಇದರಿಂದ ಎಂಜಾಯ್ ಮಾಡ್ತಾ ಹೋಯ್ತು ಅಂದರೆ ಅದು ಮನುಷ್ಯನನ್ನೇ ತೆಗೆದು ಹಾಕ್ಬೋದು. ಅಥವಾ ಎಂಜಾಯ್ ಮಾಡೋವಂಥದ್ದು ಯಾವ ವಸ್ತು ನೀವು ಎಂಜಾಯ್ ಮಾಡ್ತಿದ್ರೆ ಅದನ್ನು ನಿಮ್ಮ ಲೈಫ್ ಟೈಮ್ ಬಿಡಬೇಕು ಅನ್ನೋಂಥ ಒಂದು ಅವಸ್ಥೆಗೆ ಒಂದು ನಿಂತ್ಕೋಬೋದು. ಹಾಗಾಗಿ ಇದಕ್ಕೆ ನೋ ಶಾರ್ಟ್ಕಟ್, ನಾವು ಅದನ್ನು ಹಾಗೇ ಸ್ವೀಕರಿಸಬೇಕು. ಸೊ ನಾವು ಭಾಳಷ್ಟು ಅಂದ್ಕೊಂಡಿದ್ದೀವಿ, ಬೇಗ ಫುಡ್ಡನ್ನು ಬೆಳೆದು ಬಿಡೋದು, ಬೇಗ ಹಣ್ಣು ಬಂದುಬಿಡೋದು, ಬೇಗ ತಿಂದ್ಬಿಡೋದು. ಈಗ ಈ ಮಾವಿನ ಹಣ್ಣಿನ ಸೀಸನ್ ಮುಗೀತು. ಮಾವಿನ ಹಣ್ಣನ್ನು ಅದ್ರ ಪಾಡಿಗೆ ಅದನ್ನು ತಂದು ಕಿತ್ತು ಬಿಟ್ಟರೆ ಒಂದು 4-6 ದಿನಕ್ಕೆ ಹಣ್ಣಾಗತ್ತಪ್ಪ. ನಮಗೇನು ಅವಸರ ಅದಕ್ಕೆ? ಪುಡಿ ಹಾಕಿಬಿಟ್ಟು ಇವತ್ತು ನೀವು ಬಾಳೆಹಣ್ಣೆಲ್ಲ ಮಂಡಿಲಿ ನೋಡಿ ಹೋಗಿ, ಆ ಬಾಳೆಹಣ್ಣನ್ನು ತೊಗೊಂಡು ಯಾವುದೋ ಒಂದು ಬಕೆಟಲ್ಲಿರೋ ನೀರಲ್ಲಿ ಎದ್ದು ತೆಗೆದು ಹಿಂಗೆ ಇಡ್ತಾರೆ. ನಾಳೆ ಬೆಳಗ್ಗೆ ಹಳದಿ ಆಗಿರ್ತದೆ. ಕೆಟ್ಟ ಹಸಿರು ಇರತಕ್ಕಂಥ ಬಾಳೆಕಾಯಿ ಬೆಳಗ್ಗೆ ಎದ್ದ ಹಳದಿ ಆಗಿರ್ತದೆ. ಅದನ್ನು ಹಣ್ಣು ಅಂತ ನೀವು ಕರಿಬಹುದಾ? ಕರೆಯೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಹಾಗೆ ಮಾವಿನಕಾಯಿ ಕೂಡ ಅದಕ್ಕೆ ಪೌಡ್ರ್ ಹಾಕಿ ಮುಚ್ಚಿಟ್ಬಿಟ್ರೆ ನಾಳೆ ಬೆಳಗ್ಗೆ ಹಣ್ಣಾಗಿರ್ತದೆ. ಹಳದಿ ಆಗಿರ್ತದೆ, ಹಣ್ಣು ಅನ್ನಬಾರ್ದು ಅದಕ್ಕೆ, ಹಳದಿ ಆಗಿರ್ತದೆ. ಅದನ್ನು ಹಣ್ಣು ಅನ್ನೋಕ್ಕಾಗುತ್ತಾ? ಸೊ ಯಾವುದೋ ನೀವು 4 ಮಾವಿನ ಹಣ್ಣನ್ನು ತಿನ್ಬೋದು, 4 ಮಾವಿನಕಾಯಿ ತಿನ್ನೋಕ್ಕಾಗುತ್ತಾ? 2 ಮಾವಿನ ಹಣ್ಣು ತಿನ್ಬೋದು, 2 ಮಾವಿನಕಾಯಿ ತಿನ್ನೋಕ್ಕಾಗುತ್ತಾ? ಓಕೆ, ಕಷ್ಟಪಟ್ಟರು 2 ಮಾವಿನಕಾಯಿ ತಿಂದುಬಿಟ್ರೆ ಏನಾಗುತ್ತೆ? ವಾಂತಿ ಭೇದಿ ಶುರುವಾಗುತ್ತೆ, ಇಲ್ಲ ಪಿತ್ತದ ಗಂಧೆಗಳು ಇರ್ತದೆ, ಇಲ್ಲ ತಲೆಸುತ್ತು ಬರ್ತದೆ, ಇಲ್ಲ ಬಿ ಪಿ ರೈಸ್ ಆಗುತ್ತೆ, ಇನ್ನೇನೇನೋ ಸಮಸ್ಯೆ. ಅಕಸ್ಮಾತ್ ಆಲ್ರೆಡಿ ಬಿ ಪಿ ಹೈ ಇದ್ದವರು ಅಥವಾ ಹಾರ್ಟ್ ಸಮಸ್ಯೆ ಹಿಂಗೆಲ್ಲ ಇದ್ದವ್ರಿಗೆ ಮೇಜರ್ ಹಾರ್ಟ್ಗೆ ಪ್ರಾಬ್ಲಮ್ ಆಗಿ ನೀವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಬೇಕಾಗ್ತದೆ, ಅಥವಾ ಇನ್ನೇನೋ ದೊಡ್ಡ ಅಪಾಯಗಳಾಗ್ತದೆ ಬರೀ ಮಾವಿನಕಾಯಿ ತಿಂದಿದ್ದಕ್ಕೆ. ಸೊ ಕಾಯಿಗೂ ಹಣ್ಣಿಗೂ ಇಷ್ಟು ವ್ಯತ್ಯಾಸ. 2 ಹಣ್ಣು ತಿಂದರೆ ಏನೂ ಆಗಿರಲ್ಲ, ಎಷ್ಟೊಂದು ಸ್ವಲ್ಪ ಸಕ್ಕರೆ ಅಂಶ ಹೆಚ್ಚಾಗಿ ಮತ್ತು ಸರಿಯಾಗುತ್ತೆ. ಅದೇ ಮಾವಿನಕಾಯಿ ತಿಂದರೆ ಅಂದರೆ ಧಾವಂತ ಯಾಕೆ? ಆ ಮಾವಿನಕಾಯಿನ ತಂದು ಪೌಡ್ರ್ ಹಾಕಿ ಅದನ್ನು ಹಣ್ಣು ಅಂತ ಭಾವಿಸ್ಕೊಂಡು ತಿಂದರೆ ಕಾಯಿಯ ಪ್ರಧಾನ ಗುಣ, ಹಣ್ಣಿನ ಸ್ವಲ್ಪ ಗುಣ ಉಳಿದಿರ್ತದೆ ಅದರೊಳಗೆ. ಸೊ ಆರೋಗ್ಯ ಕೆಡ್ತದೆ. ನಾವು ಚಿಕ್ಕವರಿದ್ದಾಗ ಎಷ್ಟು ಮಾವಿನ ಹಣ್ಣು ತಿಂತಾಯಿದ್ವಿ ಅಂದರೆ, ನಮ್ಮದೇ ಗಿಡ ಇತ್ತು, ಊರಿಗೆಲ್ಲ ವಾಸನೆ ಬರ್ತಿತ್ತು. ಒಂದೇ ಒಂದು ಸಣ್ಣ ಹಳ್ಳಿ, ಒಂದೇ ಒಂದು ಮರ ಊರಿಗೆ ತಂದು ನಮ್ಮ ಮನೇಲಿ ಒತ್ತೆ ಹಾಕಿಟ್ಟಿದ್ರೆ ಎಲ್ರಿಗೂ ಗೊತ್ತಾಗ್ತಿತ್ತು ಹಣ್ಣಾಗಿದ್ದಾವೆ ಹಣ್ಣು ಅಂತ. ಎಲ್ರಿಗೂ ಊರಿಗೆಲ್ಲ ಗೊತ್ತಾಗ್ತಿತ್ತು, 50 ಮನೆಗೂ. ಈಗೆಲ್ಲಿದೆ? ಇಡೀ ಮಾರ್ಕೆಟಲ್ಲಿ ಲೋಡ್ಗಟ್ಟಲೆ ಮಾವಿನ ಹಣ್ಣುಗಳು ಬಂದಿದ್ರು ಕೂಡ ವಾಸನೆ ಇದೆಯಾ? ಧಾವಂತ. ಈ ಧಾವಂತಕ್ಕೆ ಅವು ಎಲ್ಲವೂ ಕಾಯಿಗಳು ಹಳದಿ ಕಾಣ್ತಾ ಇದ್ದಾವೆ ಅಷ್ಟೇ, ಯಾವುದು ಹಣ್ಣಲ್ಲ. ಹಣ್ಣಾಗಿದ್ರೆ ವಾಸನೆ ಬರಬೇಕಿತ್ತು, ವಾಸನೆ ಬರೋಲ್ಲ. ಸೊ ಹಲಸಿನ ಕಾಯಿ ಬಲ್ತಿದೆ ಅಂತಂದು ಮನೆಗಿಟ್ರೆ ಒಂದು 2-3 ದಿನ 4 ದಿನ ಬಿಟ್ಟು ನೋಡಿ, ಮನೆಯೆಲ್ಲ ವಾಸನೆ ಬಿಟ್ಟಿರ್ತದೆ ಹಲಸು. ಸೊ ಎಲ್ಲಿದೆ ಆ ಥರದ ವ್ಯವಸ್ಥೆ? ಈಗಿನೂ ಹಲಸಲ್ಲಿ ತುಂಬ ಅನಾಹುತ ಮಾಡಿಲ್ಲ, ಹಾಗಾಗಿ ಹಲಸು ಶುದ್ಧವಾಗಿ ಸಿಗ್ತಾಯಿದೆ. ಬೇರೆ ಹಣ್ಣುಗಳು ವಾಸನೆ ಇಲ್ಲದಿರೋ ರೀತಿ ಆಗಿದ್ದಾವೆ. ಅಂದರೆ ನಮಗೆ ಧಾವಂತಕ್ಕೆ ಈ ಥರದ ಆಹಾರಗಳನ್ನು ತಗೊಳ್ಳೋದು, ನಮ್ಮ ಧಾವಂತಕ್ಕೆ ಕುಕ್ಕರಲ್ಲಿ ಬೇಯಿಸಿ ಅಡುಗೆ ಮಾಡುವಂಥದ್ದು. ನಾವು ನಿನ್ನೆ ಯಾರೋ ಪ್ರಶ್ನೆ ಕೇಳ್ತಾಯಿದ್ರು, ಕುಕ್ಕರಲ್ಲಿ ನಮಗೆ
ಜಾಬ್ಗೆ ಹೋಗಬೇಕು, ಬೇಗ ಬೇಗ ಅಡುಗೆ ಆಗ್ತದೆ. ಸುಳ್ಳು, ಅದನ್ನು ಅಡ್ಪಟ ಸುಳ್ಳು. ನೀವು ಪಾತ್ರೆಯಲ್ಲಿ ಅನ್ನ ಮಾಡೋಕ್ಕಿಡಿ, ಕುಕ್ಕರಲ್ಲೂ ಮಾಡೋಕ್ಕಿಡಿ, ಒಂದೇ ಟೈಮ್ಗೆ ಇಗ್ನಿಷನ್ ಆನ್ ಮಾಡಿ, ಇದ್ರದ್ದು ಅದು ಒಲೆನ ಆನ್ ಮಾಡಿ ಕೂತ್ಕೊಳ್ಳಿ. ನಿಮ್ಮ ತಟ್ಟೆಗೆ ಅನ್ನ ಬರಬೇಕು. ತಟ್ಟೆ ಅನ್ನ ಬರುವಂತಹ ಸಮಯ ಕುಕ್ಕರ್ದು ಬೇಗ ಬರ್ತದೆ, ಪಾತ್ರದ ಬೇಗ ಬರ್ತದೆ ನೋಡಿ. ತಟ್ಟೆ ಒಳಗೆ ಬಂದಾಗಿನ ಲೆಕ್ಕ. ನೀವು ಕುಕ್ಕರ್ ವಿಜಿಲ್ ಹೊಡೆದ ತಕ್ಷಣ ಅನ್ನ ಆಯಿತು ಅಂತ ಲೆಕ್ಕ ಏನಲ್ಲ. ಅದು ತಣ್ಣಗಾಗಬೇಕು, ಆರಬೇಕು, ಅದನ್ನು ಆಮೇಲೆ ಬಾಕ್ಸ್ ಓಪನ್ ಮಾಡಬೇಕು, ಆಮೇಲೆ ತೆಗಿಬೇಕು. ಸೊ ಎರಡು ಸೇಮ್ ಟೈಮ್ಗೆ ಬರ್ತವೆ ಆಲ್ಮೋಸ್ಟ್. ಒಂದೇ ಒಂದಂದರೆ ಈ ಪಾತ್ರೆಯಲ್ಲಿ ಮಾಡುವಾಗ ನೀವು ಮಾನಿಟರ್ ಮಾಡಬೇಕಾಗತ್ತೆ. ಇಲ್ಲಿ ಸೋಂಬೇರಿತನ ಇರ್ತದೆ ಕುಕ್ಕರಲ್ಲಿ. ಸೊ ಈ ಸಂಶೋಧನೆಗಳು ಅಂತೇನಿದಾವೋ, ನಮಗೆ ಸ್ಪೀಡ್ ಅಂತೇನಿದೆಯೋ, ಇದು ಸೋಂಬೇರಿತನ ಕಲಿಸಿದ್ದರಿಂದ ತಪ್ಪದು. ಸೋಂಬೇರಿತನ ಆಗದೇ ಇದ್ದಿದ್ದರೆ ನಾನೀಗ ಬಸ್ಸಲ್ಲಿ ಹತ್ಕೊಂಡು ಬೆಂಗಳೂರಿಗೆ ಬಂದಿಲ್ಲೇನಾದರೂ ಆ ಟೈಮಿಗೆ ಬಂದೆ ಅನ್ನೋ ಕಾರಣ ಕೆಲಸಗಳನ್ನ ಹಾಕೊಂಡ್ರೆ ಸರಿ. ಆ ಸೋಂಬೇರಿತನ ಕೂತ್ಕೊಂಡ್ರೆ ನಡ್ಕೊಂಬರ್ಬೋದಿತ್ತಲ್ಲ ಆರಾಮಾಗಿ. ಸೊ ಸೋಂಬೇರಿತನ ಉಳಿದಂತಹ ಸಮಯ ನಾವು ಮಿಕ್ಸಿಲಿ ಏನೋ ಮಾಡಿದ್ವಿ, ಕುಕ್ಕರಲ್ಲೇನೋ ಮಾಡಿದ್ವಿ, ಬಟ್ಟೆನೋ ಮಿಷಿನಲ್ಲಿ ತೊಳೆದ್ವಿ, ಏನೋ ಮಾಡಿ ಉಳಿದ ಸಮಯನ ಏನು ಮಾಡ್ತಾಯಿದ್ದೀರಿ? ಸೋಂಬೇರಿತನದಿಂದ ಕಳೆದ್ರೆ ಕಾಯಿಲೆಗಳು ಬರ್ತದೆ. ಸೊ ಈ ಕುಕ್ಕರಲ್ಲಿ ಸೋಂಬೇರಿತನಕ್ಕೋಸ್ಕರ ಇನ್ವೆನ್ಷನ್ ಆಗಿರುವಂಥ ಒಂದು ವ್ಯವಸ್ಥೆ ಅದು ಇರೋದೇ ಬೇರೆ ಪರ್ಪಸ್ಸಿಗೆ ನಾವು ತಂದಿಲ್ಲಿ ಅಡುಗೆ ಮನೇಲಿ ಇಟ್ಕೊಂಡಿದ್ದೀವಿ. ಫ್ರಿಜ್ ಇರೋದು ಬೇರೆ ಪರ್ಪಸ್ಸಿಗೆ ತಂದಿಲ್ಲಿ ಅಡುಗೆ ಮನೇಲಿ ಇಟ್ಕೊಂಡಿದ್ದೀವಿ. ಸೊ ಈ ಥರ ಕುಕ್ಕರಲ್ಲಿ ಅರ್ಜೆಂಟಾಗಿ ಮಾಡೋ ಅವಶ್ಯಕತೆ ಏನಿದೆ? ಆ ಫುಡ್ಡಾಗಿರ್ತದ, ಅನ್ನವಾಗಿರ್ತದ, ಅದನ್ನು ಕುಕ್ಕರ್ಲಿರ್ತಕ್ಕಂಥ ಅನ್ನ ಡಿನೇಚರ್ ಆಗುತ್ತೆ. ಡಿನೇಚರ್ ಅಂದರೆ ತನ್ನ ಸ್ವಭಾವವನ್ನೇ ಕಳ್ಕೊಂಡ್ಬಿಡ್ತದೆ. ಸ್ವಭಾವವನ್ನೇ ಕಳ್ಕೊಂಡಿರ್ತದನ್ನು ಅನ್ನ ಅಂತ ಅನ್ನಕ್ಕೆ ಬರಲ್ಲ. ಅದ್ರ DNA ಲೆವೆಲ್ಗೆ ಹಾಳಾಗಿರ್ತದೆ. ಅನ್ನಕ್ಕಾಗಲ್ಲ. ಅದನ್ನು ಊಟ ಮಾಡಿದರೆ ಅದು ಅತ್ಯಂತ ಅಪಾಯಕಾರಿ. ಅದು ದಿನ ಅದನ್ನೇ ತಿಂತ ಹೋದರೆ ಬಾಡಿ ಒಳಗೆ ನಿಧಾನ ಕ್ರಾನಿಕ್ ಇನ್ಫ್ಲಮೇಷನ್ ಆಗ್ತಾ ಹೋಗ್ತದೆ. ಆ ಕ್ರಾನಿಕ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಏನಾಗುತ್ತೆ? ಮುಂದೆ ದೊಡ್ಡ ದೊಡ್ಡ ಕಾಯಿಲೆಗಳ ಕನ್ವರ್ಟ್ ಆಗುತ್ತೆ. ಸಣ್ಣದೇನಲ್ಲ, ತುಂಬ ದೊಡ್ಡ ಮಟ್ಟದ ಕಾಯಿಲೆಗಳು ತಯಾರಾಗುತ್ತೆ. ಸೊ ಈ ಧಾವಂತ ಯಾಕೆ ಬೇಕಿತ್ತು ಕುಕ್ಕರ್ಗೆ? ಸೊ ಹಾಗಾಗಿ ಆಹಾರದ ವಿಷಯದಲ್ಲಿ ಧಾವಂತ ಇಲ್ಲ. ನನಗೆ ತುಂಬ ಅರ್ಜೆಂಟಾಗಿದೆ ಕೆಲಸ, ನನಗೆ ಏನೂ ಮಾಡೋಕ್ಕಾಗಲ್ಲ, ನನ್ನ ಕಾರಿಗೆ ಪೆಟ್ರೋಲ್ ಹಾಕ್ಸೋಕ್ಕೂ ಟೈಮ್ ಇಲ್ಲ ಅಂತ ಹಾಗೆ ಹೋದ್ರೆ ಏನಾಗುತ್ತೆ? ನಿಂತೋಗುತ್ತಷ್ಟೇ ಅರ್ಧಕ್ಕೆ ದಾರಿ. ಹಾಗೆ ನನಗೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ರಾತ್ರಿಯೆಲ್ಲ ಕೆಲಸ ಮಾಡಿದ್ರೆ 2 ದಿನ ಮಾಡ್ತೀಯ, ನಿಂತೋಗುತ್ತೆ ಕೆಲಸ. ಇಲ್ಲ ನಾನು ಏನೋ ಕಷ್ಟಪಟ್ಟು 3 ತಾಸು ಅಷ್ಟೇ ನಿದ್ದೆ ಮಾಡಿ ಉಳಿದೆಲ್ಲ ಎಚ್ಚರಾಗಿ ಕೆಲಸ ಮಾಡ್ತೀನಿ, ಭಾಳ ವರ್ಷ ಮಾಡೋಕ್ಕಾಗಲ್ಲ, ನಿಂತೋಗ್ತದಷ್ಟೇ. ಇದೇ ನಿಂತೋಗ್ಬಿಡ್ತದೆ ಅಷ್ಟೇ. ಸೊ ಇದಕ್ಕೆ ಧಾವಂತ ಇಲ್ಲ, ಜೀವನಕ್ಕೆ ಧಾವಂತ ಇಲ್ಲ. ಸೊ ಓಕೆ, ಇದಕ್ಕೆ ಬರ್ತೇನೆ ನಾನು. 2 ವಿಷಯನ ಮಾಡೋಣ. ಕೆಲಸಗಳು ಅಂತೇನಿದೆಯೋ ಅದಕ್ಕೆ ಸ್ಪೀಡ್ ಬೇಕು, ಸ್ವಲ್ಪ ಶಕ್ತಿ ಬಳಸಬೇಕು, ಹೆಚ್ಚು ಫಲಿತಾಂಶ ತಗೋಬೇಕು, ಹೆಚ್ಚು ಆದಾಯ ಗಳಿಸ್ಬೇಕು, ಸುಖವಾಗಿರಬೇಕು. ಕೆಲಸಗಳು ಇಡಬೇಕಾಗಿರೋದೇ ಹಾಗೆ ಇರಬೇಕು. ನಾನು ಇವತ್ತು ಓದಬೇಕಾಗಿರೋ ಚಾಪ್ಟ್ರನ್ನ ನಾನು 10 ದಿನ ಬಿಟ್ಟು ಓದಿದರೆ ಧಾವಂತ ಇಲ್ಲ ನನಗೆ ಅಂತ, ಇವತ್ತು ಎಕ್ಸಾಮ್ ಬರೆಯೋದು ನಾನು ಮುಂದಿನ ವರ್ಷ ಬರೆದ್ರೆ ಧಾವಂತ ಇಲ್ಲ ಅಂತ ಹೇಳಿದರೆ, ಸೊ ಹೀಗೆ ಇದನ್ನು ಕಳ್ಕೊತ ಹೋದರೆ ಕೆಲಸಗಳಲ್ಲಿ ಏನು ಸಾಧನೆಯೇ ಇಲ್ಲ, ಜೀವನವೇ ಇರಲ್ಲ. ಇಲ್ಲಿ ಸ್ಪೀಡ್ ಬೇಕೇ ಬೇಕು. ಬಟ್ ಜೀವನ ಅಂತ ಏನಿದೆಯೋ 2 ಪಾರ್ಟಲ್ಲಿ, ಮೊದಲನೇ ಪಾರ್ಟ್ ಜೀವನ ಅಂತಿದೆಯೋ ಇಲ್ಲಿ ಯಾವುದೂ ಧಾವಂತ ಇಲ್ಲ. ಮದುವೆ ಆಗೋ ಟೈಮಿಗೆ ಮದುವೆ ಆಗಬೇಕು, ಮಕ್ಕಳಾಗೋ ಟೈಮಿಗೆ ಮಕ್ಕಳಾಗಬೇಕು, ಬದುಕೋ ಟೈಮಿಗೆ ಬದುಕಬೇಕು, ಆಯುಷ್ಯ ಅನ್ನೋದು ಪೂರ್ಣ ಅನುಭವಿಸ್ಬೇಕು. ಸೊ ಇದೆಲ್ಲದಕ್ಕೂ ಧಾವಂತ ಇಲ್ಲ. ಅಡುಗೆಗೆ ಧಾವಂತ ಮಾಡಬಾರ್ದು. ಸೊ ಜೀವನಕ್ಕೆ ಧಾವಂತ ಇಲ್ಲ. ಇಲ್ಲಿ ಶಾಂತವಾಗಿ ಖುಷಿಯಾಗಿರೋವಂಥದ್ದು ಜೀವನ. ಇದು ಪವರ್ಫುಲ್ಲಾಗಿ ಕೆಲಸ ಮಾಡುವಂಥದ್ದು. ಬದುಕು ಹೆಂಗೆ ಕಟ್ಕೋತೀವಲ್ಲ ನಾವು ದುಡಿಮೆ ಅಂತ, ಅದು ಅದಕ್ಕೆ. ಸೊ ಅದಕ್ಕೆ ಮೀಸಲು. ಅಲ್ಲಿ ಸಂಶೋಧನೆ ಮಾಡಿ ಏನು ಮಾಡಿದ್ರು ಮಾಡಿ, ಈ ವಿಷಯದಲ್ಲಿ ಇಟ್ಕೋಬೇಡಿ. ಸೊ ನಾವು ಆಯುರ್ವೇದ ವೈದ್ಯರಾಗಿ ಆಯುರ್ವೇದ 2 ಪಾರ್ಟನ್ನು ಹೇಳ್ತದೆ. ಒಂದು ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಶರೀರದ ಇಂಟರ್ನಲ್ ಅಂದರೆ ಆತ್ಮನ ಪಯಣ ಹೇಗಿರ್ತದೆ ಅಂತ, ನಮ್ಮ ಜೀವನ ಹೇಗಿರ್ತದೆ ಅಂತ, ಇವೆಲ್ಲವೂ ಇಂಟರ್ನಲ್. ಇದು ಇನ್ನು ಎಕ್ಸ್ಟರ್ನಲ್ ಅಂದರೆ ನಿನ್ನ ದುಡಿಮೆ ಹೇಗಿರಬೇಕು, ಅದನ್ನು ಆಯುರ್ವೇದ ಹೇಳ್ತದೆ. ಸೊ ಆಯುರ್ವೇದ ಒಂದು ಪರಿಪೂರ್ಣ ಜೀವನವನ್ನು ಹೇಳುವಾಗ ಈ 2 ವಿಂಗನ್ನು ಪ್ರತ್ಯೇಕವಾಗಿ ಮಾಡ್ತದೆ. ಈ ವಿಂಗಿಗೆ ಬಲವಾಗಿ ಬೆಳಿಬೇಕು, ಈ ವಿಂಗಲ್ಲಿ ಆರಾಮ ನಡಿಬೇಕಾದ್ರೆ ಹೆಂಗೆ ಹೋಗ್ತದೆ ಹಾಗೆ, ನಾವೇನು ಡಿಸ್ಟರ್ಬ್ ಮಾಡಬಾರ್ದು. ಪ್ರಕೃತಿ ಕರ್ಕೊಂಡು ಹೋಗುತ್ತೆ. ನನಗೆ ಇಲ್ಲ, ನನ್ನ ಮಗನಿಗೆ 5 ವರ್ಷಕ್ಕೆ ಮದುವೆ ಮಾಡ್ತೀನಿ, ನನಗೆ ಬೇಗ ಮೊಮ್ಮಗ ಬೇಕು ಅಂದರೆ ಕಾಯಬೇಕದಕ್ಕೆ ಅಷ್ಟೇ. ಅದಕ್ಕೆ ನಿಧಾನಕ್ಕೆ ಆರಾಮಾಗಿ ಅದ್ರ ಪಾಡಿಗೆ ಅದಾಗಬೇಕು. ಸೊ ಈ ವಿಷಯಕ್ಕೆ ನಾವು ಯಾವ್ಯಾವ ಜೋಡಿ ಆಗಿದ್ದಾವೋ, ಈ ಜೀವನ ಅನ್ನೋ ವಿಷಯಕ್ಕೆ ಯಾವ್ದಾವುದು ಜೋಡಿ ಆಗಿದೋ ಅವೆಲ್ಲವೂ ನಿಧಾನಕ್ಕೆ ಮಾಡಬೇಕು. ಎಕ್ಸಾಂಪಲ್ ಯಾವುದು ಜೋಡಿ? ಮೊದಲನೇದು ಊಟ ಜೋಡಿ ಅಲ್ವಾ. ನಮ್ಮ ಜೀವನಕ್ಕೆ ಊಟ ನಿರಂತರವಾಗಿ ಜೊತೆ. ಅದು ಯಾರಿಲ್ಲದ್ರೇನಿದ್ರೇನು ಊಟ ಬೇಕೇ ಬೇಕಾ? ಸೊ ಊಟ, ಆ ಬೆಳೆಯುವಂಥ ಆಹಾರ ಪದಾರ್ಥಗಳು ಅವಕ್ಕೆ ಧಾವಂತ ಸ್ಪೀಡಾಗಿ ಆಗಬಾರ್ದು. ಅದ್ರ ಪಾಡಿಗೆ ಅವು ಸಹಜವಾಗಿ ಬೆಳಿಬೇಕು. ಸೊ ಅದ್ರ ಪಾಡಿಗೆ ಸಹಜವಾಗಿ ಅಡುಗೆ ತಯಾರಾಗೋದು ಕೂಡ ನಿಧಾನಕ್ಕೆ ಅದ್ರ ಪಾಡಿಗೆ ಅದು ತಯಾರಾಗಬೇಕು. ಸೊ ಇದು ತನ್ನ ಪಾಡಿ ತಾನು ನಿಧಾನವಾಗಿ ಆಗುವಂಥದ್ದು ಇದೆಯಲ್ಲ, ಇದು ಪ್ರಕೃತಿ.
ಇದಕ್ಕೆ ಸಂಬಂಧಪಟ್ಟಂಥವು. ಸೊ ಈಗ ಒಂದು 20 ಲೀಟ್ರ್ ಹಾಲು ಕೊಡುವಂಥ ಹಸು ತಂದು ಕಟ್ಕೊಂಬಿಡೋದು ಮನೇಲಿ. ಆ ಹಾಲು ಕುಡಿದ್ರೆ ಏನಾಗುತ್ತೆ? ಎಷ್ಟು ಕೊಡಬೇಕದು ಹಾಲು? 1 ಲೀಟ್ರ್ 2 ಲೀಟ್ರ್ ಅಂತ ಅಷ್ಟೇ ಇದ್ರೆ ಸಾಕು. ಅದ್ರ ಸ್ಟ್ರೆಂತ್ ಅಷ್ಟಿರ್ತದೆ. ಸಹಜವಾಗಿ ಮೈಕೊಂಬರ್ಬೇಕು, ಎಷ್ಟು ಕೊಡಬೇಕು ಅದಕ್ಕೆ ಕೊಡಬೇಕು. ಕರುಗೆ ಎಷ್ಟು ಬೇಕು ಅಷ್ಟು ಕುಡಿತದೆ. ಅದನ್ನು ಬಳಸ್ತೀರಾ ಬಳಸಿ. ಇಲ್ಲ ನಾನು 40 ಲೀಟ್ರ್ ಹಾಲನ್ನು ಕರಿತೀನಿ ಹಸುವಿನಿಂದ ಅಂತ ಅದಕ್ಕೊಂದಷ್ಟು ಕೆಮಿಕಲ್ ತುಂಬಿ ಅದಕ್ಕೊಂದಷ್ಟು ಊಟ ಮಾಡಿಸಿ. ಸೊ ಜೀವನ ಅನ್ನೋದಕ್ಕೆ ನಾವು ಪೆಟ್ಟು ಕೊಟ್ಕೋಬಾರ್ದು. ಈ ದುಡಿಮೆ ಅನ್ನೋ ವಿಷಯಕ್ಕೆ ಸರಿ, ಜೀವನ ಅನ್ನೋ ವಿಷಯಕ್ಕೆ ತಪ್ಪು. ಈ ದುಡಿಮೆ ವಿಷಯದಲ್ಲೂ ಕೂಡ ಕೆಲವರು ಆಯ್ಕೆ ಮಾಡ್ಕೋತಾರೆ. ಹೆಂಡ ಮಾರೋದು, ಸಿಗರೇಟ್ ಮಾರೋದು, ತಂಬಾಕು ತಿನ್ನಿಸೋದು, ಅದು ದುಡಿಮೆ ಅಂತ ಅನ್ಕೋಬಾರ್ದು. ಅದನ್ನ ಆಯ್ಕೆನೂ ಮಾಡ್ಕೋಬಾರ್ದು. ಲೆಫ್ಟು ವ್ಯಕ್ತಿಯಿಂದ ವ್ಯಕ್ತಿಗೆ ಬಿಟ್ಟಿರ್ತದೆ ಅದು, ಅದನ್ನು ಮಾಡಬಾರ್ದು. ಸೊ ಉಳಿದಂಥ ವಿಷಯಗಳಿಗೆ ನಾವು ಜೀವನದಲ್ಲಿ ದುಡಿಮೆಗೆ ಮಹತ್ವವನ್ನು ಕೊಟ್ಟೋಣ. ಸೊ ಆರೋಗ್ಯದ ವಿಷಯದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ, ಈಗ ಮನೇಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಲ್ಲಿದ್ದೀವಿ, ಮನಸ್ತಾಪ ಇದ್ದರೆ ಹೆಂಗಿರ್ತದೆ ಆರೋಗ್ಯ? ಸೊ ಈ ಪರಿಪೂರ್ಣ ಆರೋಗ್ಯ ಅನ್ನೋಂಥ ವಿಷಯಕ್ಕೆ ಧಾವಂತ ಇಲ್ಲವೇ ಇಲ್ಲ, ಅರ್ಜೆನ್ಸಿ ಇಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ಸ್. ಅದು ಹೆಂಗಿದೆಯೋ ಅದು ಹಾಗೆ ಪ್ರಕೃತಿ ಜೊತೆಗೆ ನಾವು ಪ್ರಾಣಿಗಳ ಥರ ಆಹಾರವನ್ನು ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಸಂತಾನೋತ್ಪತ್ತಿ ಮಾಡ್ತೀವಿ, ಖುಷಿ ಪಡ್ತೀವಿ, ಭಯ ಪಡ್ತೀವಿ, ಎಲ್ಲ ಇದು ಪ್ರಾಣಿಗಳ ಥರನೇ ಇದೆ. ಆದರೆ ಮನುಷ್ಯನಿಗೆ ವಿಶೇಷವಾದ ಒಂದು ಆಲೋಚನಾ ಶಕ್ತಿ, ಆಲೋಚನಾ ಒಳಗಿನ ಬೆಳೆಸ್ಕೊಳ್ಳೋಕ್ಕೆಲ್ಲ ಅವಕಾಶ ಇದೆ. ಅದಕ್ಕೆ ಜೀವನ ಅನುಭವ ಆಗಬೇಕು. ಸೊ ಈ ಎಲ್ಲ ವಿಷಯಕ್ಕೆ ಧಾವಂತ ಇಲ್ಲ. ಧಾವಂತ ಇರೋ ವಿಷಯದಲ್ಲಿ ಅದನ್ನು ಹಾಗೆ ಮಾಡಬೇಕು. ಸೊ ಆರೋಗ್ಯ, ವೈದ್ಯಕೀಯ ಈ ವಿಷಯಕ್ಕೆ ಬಂದರೆ ಇಲ್ಲಿ ಶಾರ್ಟ್ಕಟ್ಟನ್ನು ಬಳಸಬೇಡಿ ಅಂತ ಹೇಳೋದು ಈ ವಿಡಿಯೋದ ಉದ್ದೇಶ ಹೇಳೋದು ಈ ವಿಡಿಯೋದ ಉದ್ದೇಶ ಆಗಿತ್ತು. ಇಂತಹ ಟಿಪ್ಸ್ಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ನೋಡ್ತಾ ಇರಿ. ಎಲ್ರಿಗೂ ಧನ್ಯವಾದಗಳು.